ತುಂಬಾ ವಿದ್ಯಾರ್ಥಿಗಳು ಈಗ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಲಿಂಕ್ ಅನ್ನ ಕ್ಲಿಕ್ ಮಾಡಿದಾಗ ಅಥವಾ ಚಾಯ್ಸ್ ಎಂಟ್ರಿ ಲಿಂಕ್ ಅನ್ನ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿದಾಗ ಯು ಆರ್ ಸ್ಟಾಪ್ಡ್ ಫ್ರಮ್ ಅಡ್ಮಿಷನ್ ಪ್ರಾಸೆಸ್ ಅಂತ ಬರ್ತಾ ಇದೆ. ಇದರಿಂದ ಟೆನ್ಷನ್ ಆಗ್ತದೆ ಅಂತ ಹೇಳ್ತಿದ್ರು. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಓಕೆನಾ. ಈಗ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟೇ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಅಲಾಟೇ ಆಗಿಲ್ಲ, ಆವಾಗ ನೀವು ಟ್ರೈ ಮಾಡಿದಾಗ ನಿಮಗೆ ಯಾವ ರೀತಿ ತೋರಿಸ್ತಾ ಇದ್ರೆ ಏನು ಯು ಆರ್ ಸ್ಟಾಪ್ಡ್ ಫ್ರಮ್ ಅಡ್ಮಿಷನ್ ಪ್ರಾಸೆಸ್ ತೋರಿಸ್ತಾ ಇದ್ರೆ ಆವಾಗಲೂ ಕೂಡ ಏನು ಪ್ರಾಬ್ಲಮ್ ಇಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅದರಿಂದ. ಓಕೆ, ನೀವು ಕೌನ್ಸಿಲಿಂಗಲ್ಲಿ ಕಂಟಿನ್ಯೂ ಮಾಡ್ಬೋದು. ಅಂದರೆ ಸೀಟ್ ಅಲಾಟ್ ಆಗಿದ್ರೆ ನೀವು ಕೂಡ, ಸೀಟ್ ಅಲಾಟ್ ಆಗದಿದ್ರೆ ನೀವು ಕೂಡ ಕೌನ್ಸಿಲಿಂಗಲ್ಲಿ ಕಂಟಿನ್ಯೂ ಮಾಡ್ಬೋದು. ನಂತರ ಮುಂದೆ ಸೀಟನ್ನು ಪಡೆದುಕೊಳ್ಬಹುದು, ಅಡ್ಮಿಷನ್ ಕೂಡ ಪಡೆದುಕೊಳ್ಬಹುದು. ಸರಿನಾ? ಅದೇನೋ ಎರರಿಂದ, ವೆಬ್ಸೈಟ್ ಎರರಿಂದ ಆದ್ರೆ ತೋರಿಸ್ತಾ ಇದೆ ಯು ಆರ್ ಸ್ಟಾಪ್ಡ್ ಫ್ರಮ್ ಅಡ್ಮಿಷನ್ ಪ್ರಾಸೆಸ್ ಅಂತ ತೋರಿಸ್ತಾ ಇದೆ. ಹಾಗಂತ ಏನು ಪ್ರಾಬ್ಲಮ್ ಆಗಿಲ್ಲ. ಸ್ವಲ್ಪ ವೇಟ್ ಮಾಡಿ, ಒಂದು ಹಾಫ್ ಆನ್ ಅವರ್ 1 hour ಆ ರೀತಿ ವೇಟ್ ಮಾಡಿ. ಅದರ ನಂತರ ಅದೇ ಲಿಂಕ್ ಆಕ್ಟಿವೇಟ್ ಆಗುತ್ತೆ, ಅಥವಾ ಲಿಂಕ್ ಆಲ್ರೆಡಿ ಆಕ್ಟಿವೇಟ್ ಆಗಿದ್ರು ಕೂಡ ಏನು ಪ್ರಾಬ್ಲಮ್ ತೋರಿಸ್ತಾ ಇದ್ರು ಕೂಡ ಈಗ ಮುಂದೆ ಸರಿ ಆಗುತ್ತೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು ಇದನ್ನ, ಅದಕ್ಕೆ ವಿಡಿಯೋನ ಮಾಡಿದೆ. ನಂತರ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಇದುವರೆ ಸ್ಟಾರ್ಟ್ ಆಗಿಲ್ಲ. ಆಪ್ಷನ್ ಎಂಟ್ರಿ ಎಡಿಟಿಂಗ್ ಏನಿದೆ ಅದಕ್ಕೂ ಕೂಡ ಡೇಟನ್ನು ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ ನಂತರ ಹೇಳ್ತೀನಿ, ವೇಟ್ ಮಾಡಿ. ನಂತರ ಯಾವ್ಯಾವ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿನ ಮಾಡಿದ್ದೀರಾ ಅಥವಾ ಮಾಡ್ತಾ ಇದ್ದೀರಾ, ಚಾಯ್ಸ್ ಎಂಟ್ರಿ ಆದಮೇಲೆ ಅಂದರೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ ನಂತರ ಆಪ್ಷನ್ ಎಂಟ್ರಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಎಡಿಟ್ ಮಾಡಬಹುದು ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಚೆಕ್ ಮಾಡಿ, ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಕ್ ಬಾಕ್ಸಲ್ಲಿ ಇರುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.